ಇನ್ನು ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸಿದೆ ತಡರಾತ್ರಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಮೆರಿಕ ದಾಳಿಗೆ ಆತಂಕ ವ್ಯಕ್ತಪಡಿಸಿದೆ ವಿಶ್ವಸಂಸ್ಥೆ. ಹೂ ಕೇರ್ಸ್? ವಿಶ್ವಸಂಸ್ಥೆ ಅನ್ನೋ ಸಂಸ್ಥೆನ ಅಮೆರಿಕದವ್ರು ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಅಮೆರಿಕ ದಾಳಿಯಿಂದ ತೀವ್ರವಾಗಿ ಗಾಬರಿಗೊಂಡಿದ್ದೇನೆ ಅಂತ ಗುಟೆರಸ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಇದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ನೇರ ಬೆದರಿಕೆ. ಹಾಗಾಗಿ ಈಗಾಗಲೇ ಅಂಚಿನಲ್ಲಿರುವ ಪ್ರದೇಶದಲ್ಲಿ ಅಪಾಯಕಾರಿ ಉಲ್ಬಣ ಮೂಲಕ ಆಂಟೋನಿಯೋ ಗುಟೆರಸ್ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸಾರಾಂಶ ಇಷ್ಟೇ, ಅಮೆರಿಕ ದಾಳಿಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇದು ಇಡೀ ಜಗತ್ತಿನಲ್ಲಿ ಶಾಂತಿ ಕದಡುವಂತಹ ಪ್ರಕ್ರಿಯೆ. ನಾವೆಲ್ಲ ಆತಂಕಗೊಂಡಿದ್ದೀವಿ. ಆದಷ್ಟು ಬೇಗ ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡ್ಕೋಬೇಕು, ಹಾಗೆ ಹೀಗೆ ಅಂತ ವಿಶ್ವಸಂಸ್ಥೆಯವರು ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ವಿಶ್ವಸಂಸ್ಥೆ ಮೂಲ ಉದ್ದೇಶನೇ ಪೀಸ್ ಕೀಪಿಂಗ್. ಹೌದು, ಅದನ್ನು ಸಂಸ್ಥೆ ಹುಟ್ಟಾಕಿದ್ದೇ ವರ್ಲ್ಡ್ ವಾರ್ ಆದ ನಂತರ ಅದಕ್ಕೋಸ್ಕರ. ಹಾಗಾಗಿ ಆ ರೀತಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇತ್ತೀಚಿನ ವರ್ಷಗಳಲ್ಲಿ ಸಣ್ಣ ಸಣ್ಣ ರಾಷ್ಟ್ರಗಳು ಕೂಡ ವಿಶ್ವಸಂಸ್ಥೆಗೆ ಯಾವುದೇ ರೀತಿಯಲ್ಲಿ ಹೆದರ್ಕೋತಾ ಇಲ್ಲ. ಅಂಥದ್ರಲ್ಲಿ ಅಮೆರಿಕ ಹೆದರ್ಕೊಳ್ಳುತ್ತೆ ಅಂತ ಅನ್ಸುತ್ತಾ? ಹಾಗಾಗಿಯೂ ಕೂಡ ಈಗ ಇಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯವರ ಪಾತ್ರ ಏನು? ಅರವಿಂದ್, ನೋಡಿ, ಮಮತಾ ಹೇಳಿದ್ ಕರೆಕ್ಟ್. ಅಫ್ಘಾನಿಸ್ತಾನೇ ವಿಶ್ವಸಂಸ್ಥೆಯನ್ನ ಕೇರ್ ಮಾಡ್ತಾ ಇಲ್ಲ, ಇನ್ನು ಅಮೆರಿಕ ಕೇರ್ ಮಾಡುತ್ತಾ ಅನ್ನುವಂಥದ್ದು ನಿಜಕ್ಕೂ ಕೂಡ ಅದು ಸತ್ಯವಾದ ಮಾತು. ಯಾಕೆ ಅಂದ್ರೆ ಅಷ್ಟು ಪ್ರಬಲವಾದಂಥ ದೇಶವಾಗಿ ಅಮೆರಿಕ ವಿಶ್ವಸಂಸ್ಥೆಗೆ ತಲೆ ಕೆಡಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಬಹುತೇಕ ಅನುಮಾನ. ಯಾಕೆಂದ್ರೆ ಆ ರೀತಿಯಲ್ಲಿ ತಲೆ ಕೆಡಿಸ್ಕೊಳ್ಳೋದಾಗಿದ್ರೆ ಬಹುಶಃ ಈ ದಾಳಿಯನ್ನ ಕೂಡ ಅಮೆರಿಕ ಮಾಡುವಂತ ಸಾಹಸಕ್ಕೆ ಕೈ ಹಾಕ್ತಿರ್ಲಿಲ್ಲ. ಈ ಹಿಂದೆಯೂ ಕೂಡ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಯಾವಾಗ ಬರ್ತಾರ ಆವಾಗ ಈ ರೀತಿಯಾದಂಥ ಏಜೆನ್ಸಿಗಳು ಅಥವಾ ಸಂಸ್ಥೆಗಳೇನಿದಾವೆ, ಅದು ವಿಶ್ವ ಆರೋಗ್ಯ ಸಂಸ್ಥೆ ಆಗಿರ್ಬೋದು, ವಿಶ್ವಸಂಸ್ಥೆ ಆಗಿರ್ಬೋದು, ಇದರ ವಿರುದ್ಧ ಬಂಡಾಯ ಹೇಳುವಂಥದ್ದು, ಬಟ್ ಅವುಗಳಿಗೆ ನೀಡುವಂಥ ಅನುದಾನವನ್ನು ಕಟ್ ಮಾಡುವಂಥದ್ದು, ಈ ರೀತಿಯಾದಂಥ ಕೆಲಸಗಳನ್ನು ಸಾಕಷ್ಟು ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಈ ಹಿಂದೆ ನಾವು ಗಮನಿಸಿದ್ವಿ, ವಿಶ್ವ ಆರೋಗ್ಯ ಸಂಸ್ಥೆಯ ನೀಡಬೇಕಾದಂಥ ಅನುದಾನವನ್ನು ಕೂಡ ಅಮೆರಿಕ ಕಟ್ ಮಾಡಿತ್ತು. ವಿಶ್ವಸಂಸ್ಥೆಗೂ ಕೂಡ ಇದೇ ರೀತಿಯಾದಂಥ ಸವಾಲು ಹಾಕುವಂಥ ಕೆಲಸವನ್ನ ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಅಂದ್ರೆ ಈ ಏಜೆನ್ಸಿಗಳಿಗೆ ಯಾವುದೇ ಮಾನ್ಯತೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಟ್ರೀಟ್ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡಿದಂಥ ಸಂದರ್ಭದಲ್ಲಿ, ದಾಳಿಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಹೇಳಿಕೆ ಅಥವಾ ಟೀಕೆ ಅಥವಾ ಎಚ್ಚರಿಕೆಯನ್ನ ಡೊನಾಲ್ಡ್ ಟ್ರಂಪ್ ಆಗಲಿ ಅಥವಾ ಅಮೆರಿಕ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅಂತ ಈಗ ಮೇಲ್ನೋಟಕ್ಕೆ ಕಾಣಿಸಲ್ಲ. ಸೊ ಹೀಗಾಗಿ ಕೇವಲ ಈ ಹೇಳಿಕೆಗಳಾಗೆ ಉಳಿದಿರುತ್ತೆ ಅಥವಾ ಸುಮ್ಮನೆ ಏನೋ ಮಾತಾಡಬೇಕು ಫಾರ್ಮಾಲಿಟೀಸ್ಗೆ ಅನ್ನೋ ರೀತಿಯಲ್ಲೇ ಇರುತ್ತೆ. ನೋಡಿ, ಇರಾನ್ ಮತ್ತೆ ಇಸ್ರೇಲ್ನ ನಡುವೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿ ದಾಳಿಗಳಾಗ್ತಾ ಇದ್ರು ಕೂಡ ಬಹಳ ದೊಡ್ಡ ಪ್ರಮಾಣದ ವಿರೋಧ ಏನು ವಿಶ್ವಸಂಸ್ಥೆಯಿಂದ ವ್ಯಕ್ತ ಆಗಿರಲಿಲ್ಲ. ಆದ್ರೆ ಈಗ ಅಮೆರಿಕ ಮಧ್ಯಪ್ರವೇಶ ಮಾಡಿದ ತಕ್ಷಣ ಏನೋ ಫಾರ್ಮಾಲಿಟೀಸ್ಗೆ ಹೇಳಿಕೆಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡುವಂತ ಕೆಲಸಗಳಾಗ್ತಾ ಇದಾವೆ. ಇಲ್ಲಿ ಜಗತ್ತಿನಲ್ಲಿ ಶಾಂತಿಯನ್ನ ಕಾಪಾಡುವಂತ ದೃಷ್ಟಿಯಿಂದ ವಿಶ್ವಸಂಸ್ಥೆ ಒಂದು ಪ್ರಬಲವಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನು ಎಲ್ಲೂ ಕೂಡ ಮಾಡ್ತಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಬೇಕಾಗುತ್ತೆ. ಹೀಗಾಗಿ ಅಮೆರಿಕ ವಿಶ್ವಸಂಸ್ಥೆಯ ಎಚ್ಚರಿಕೆಯನ್ನು ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ ಅಂತ ಅನ್ಸುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೆ. ಅಷ್ಟೆಲ್ಲ ಪರಿಣಾಮಗಳ ಮುನ್ನೆಚ್ಚರಿಕೆ ಇಲ್ಲದೇನೆ ಅಮೆರಿಕ ದಾಳಿ ಮಾಡುತ್ತೆ ಅಂತ ನನಗೂ ಕೂಡ ಅನಿಸಿರಲಿಲ್ಲ. ಬಟ್ ಅವರು ಫಾರ್ಮಾಲಿಟಿ ಸ್ಟೇಟ್ಮೆಂಟ್ ಕೊಡಬೇಕಲ್ಲ, ಹಾಗಾಗಿ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ವಾಟ್ ನೆಕ್ಸ್ಟ್ ಅನ್ನೋದು ಅಲ್ಲಲ್ಲ ಡಿಸೈಡ್ ಆಗುತ್ತೆ. ಇರಾನ್ ದೇಶದ ಮುಂದಿನ ನಿಲುವೇನು ಅನ್ನುವಂಥದ್ದು ಈಗ ಅತ್ಯಂತ ಮುಖ್ಯವಾದದ್ದು. ಇರಾನ್ ಪರವಾಗಿ ಯಾವ ದೇಶಗಳು ನಿಂತ್ಕೊಳ್ತವೆ, ಇರಾನ್ಗೆ ಯಾರ್ಯಾರು ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತಾರೆ ಅಥವಾ ನೇರವಾಗಿ ಅಮೆರಿಕ ರೀತಿ ಯುದ್ಧಕ್ಕೆ ಇಳಿತಾರೆ ಅನ್ನೋದು ಈ ವಾರದಲ್ಲಿ, ಮುಂದಿನ ವಾರದಲ್ಲಿ ಡಿಸೈಡ್ ಆಗುತ್ತೆ. ಇರಾನ್ ಪರವಾಗಿ ದೇಶಗಳು ನಿಂತ್ಕೊಳ್ಳುತ್ತೋ ಬಿಡುತ್ತೋ, ಆದ್ರೆ ಅವ್ರು ಸಾಕಿರೋ ಹಾವಿನ ಮರಿಗಳನ್ನಂತೂ ಆಕ್ಟಿವೇಟ್ ಮಾಡಿ ಹೇಳಿದಾರಲ್ಲ ಹೌತಿ ಅವರೆಲ್ಲ. ಈಗಾಗಲೇ ಅಮೆರಿಕ ಇದಕ್ಕೆ ಬೆಲೆ ತೆರಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೌತಿ ಉಗ್ರರು, ಹೆಜ್ಬುಲ್ಲಾ ಉಗ್ರರು. ಅಮೆರಿಕಕ್ಕೂ ಭಯ ಇದೆ, ಯಾಕಂದ್ರೆ 40,000 ಯೋಧರು ಮಿಡ್ಲ್ ಈಸ್ಟ್ ನಲ್ಲಿ ಇರೋದು. ಹೀಗಾಗಿ ಅವರು ಒಂದ್ಸರ್ತಿ ಅಟ್ಯಾಕ್ ಆಗಿತ್ತಲ್ಲ ಅಮೆರಿಕ ಮೇಲೆ ದೊಡ್ಡ ಮಟ್ಟದಲ್ಲೇ. ಆ ಎಚ್ಚರಿಕೆಯಿಂದನೇ ಅಮೆರಿಕದವರು ಇನ್ನು ಮುಂದೆ ಹೆಜ್ಜೆಯನ್ನ ಇಡಬೇಕಾಗುತ್ತೆ.